ಹಾಯ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಹೆಲ್ದಿಯಾದ ಕುಬ್ಷಿ ಪಲ್ಯ ಮಾಡಿ ತೋರಿಸ್ಬೇಕಂತ ಮಾಡೀನಿ ರೀ. ಕುಬ್ಷಿ ಪಲ್ಯ ಫ್ರೈ. ಕುಬ್ಷಿ ಪಲ್ಯ ಈ ಥರ ಇರ್ತದೆ ನೋಡಿರಿ. ಗಿಡ ಸೈಡಿಗೆಲ್ಲ ಎಳೆ ಎಳೆದನ್ನೆಲ್ಲ ಕಟ್ ಮಾಡಿಕೊಂಡು ನಾ ತೊಗೊಂಡು ಬಂದೀನಿ ರೀ. ನೋಡಿರಿ, ಈ ಥರ ಪಲ್ಯನ ಕ್ಲೀನಾಗಿ ತೊಳೆದಿಟ್ಕೊಂಡೀನಿ. ಇದನ್ನು ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡೀನಿ ನೋಡಿರಿ. ಈಗ ನಾನು ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಕೊಂಡೀನಿ ರೀ. ಈ ಕಡಾಯಿಗೆ ಸ್ವಲ್ಪ ನೀರು ಹಾಕ್ಕೊಡ್ಕತ್ತೀನಿ ರೀ. 2 ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡೀನಿ ರೀ. ಈ ನೀರೆಲ್ಲ ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಪಲ್ಯನ ಇದ್ರೊಳಗೆ ಹಾಕ್ಕೋತೀನಿ ರೀ. ನಾನು ಪಲ್ಯ ಎಳೆದೇ ಇದ್ದರೂ ಕೂಡ ಸ್ವಲ್ಪ ಬಿರ್ಸಾಗಿ ಇರ್ತದೆ. ಹಾಗಾಗಿ ನೀರಲ್ಲಿ ಒಂದು ಉಗ ಕುದಿಸ್ಕೊಂಡು ಫ್ರೈ ಮಾಡ್ಕೋಬೇಕು ರೀ. ತುಂಬಾ ಟೇಸ್ಟಿಯಾಗಿರ್ತದೆ ಈ ಪಲ್ಯ. ಈ ಟೈಮಿಗೆ ಚಳಿಗಾಲದಲ್ಲೇ ಸಿಗ್ತದೆ ರೀ. ಸ್ವಲ್ಪ ದೊಡ್ಡದಾಯಿತು ಅಂದ್ರೆ ಮುಳ್ಳೆಲ್ಲ ಆಗಿಬಿಡ್ತಾವೆ ಎಲೆಗೆಲ್ಲ. ಆಗ ಪಲ್ಯ ತಿನ್ನೋಕೆ ಚಲೋ ಇರೋಂಗಿಲ್ಲ. ಈ ಎಳೆದು ಇರಬೇಕಾದ್ರೇ ತುಂಬಾ ಚೆನ್ನಾಗಿರ್ತದೆ ರೀ. ಈಗ ಫ್ರೈ ಮಾಡೋಕೆ ನಾನಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ರೀ. ಕುದಿಯೋಕ್ಕಂತ ಇಟ್ಟಿದ್ನಲ್ರಿ ಒಂದು ಉಗ. ಈಗ ಕುದ್ದಿದ್ರಿ ಪರ್ಫೆಕ್ಟಾಗಿ. ಇದರಲ್ಲಿರೋ ನೀರನ್ನೆಲ್ಲ ಹಿಂಡ್ಕೊಂಡು ನೋಡಿರಿ, ನಾನು ಈ ಥರ ಹಿಂಡಿ ತೆಗಿಲಿಕತ್ತೀನಿ ನೀರು. ನೋಡಿರಿ, ಎಲ್ಲ ಪಲ್ಯನೂ ಇದೇ ಥರ ತೊಗೊಂಡು ಬಿಡಬೇಕು. ತುಂಬ ಏನು ಕುದಿಸೋಕೆ ಹೋಗಬಾರ್ದು. ಒಂದು ಉಗದಲ್ಲಿ ಕುದ್ಬಿಟ್ಟಿರ್ತದೆ. ಮತ್ತು ನಾನು ಒಂದು ಕಡಾಯಿ ಇಟ್ಕೊಂಡೀನಿ ರೀ ಗ್ಯಾಸ್ ಮೇಲೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಹಾಕ್ಕೊಳಗತ್ತೀನಿ. ಈ ಜೀರಿಗೆ ಎಲ್ಲ ಚಟಪಟ ಆದಮೇಲೆ ಮೊದಲೇ ಹೆಚ್ಚಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳಗತ್ತೀನಿ ರೀ. ಈರುಳ್ಳಿ ಇಷ್ಟಪಡದೇ ಇರೋರು ಬರೀ ಬೆಳ್ಳುಳ್ಳಿ ಹಾಕಿ ಕೂಡ ಮಾಡ್ಕೊತಾರೆ. ನಾನಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಎರಡನ್ನೂ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸರಿಯಾಗಿ. ಈಗ ಇದು ಫ್ರೈ ಆಗ್ಯದ್ರಿ. ಇದಕ್ಕೇ ನಾನು ಕುಟ್ಟಿ ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದನ್ನು ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತೀನಿ ರೀ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಕುಟ್ಟಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊಳತ್ತೀನಿ ರೀ ನಾನು. ಇದನ್ನೆಲ್ಲ ಎಣ್ಣೆಯೊಳಗೇ ಸರಿಯಾಗಿ ಫ್ರೈ ಮಾಡ್ಕೋಬೇಕ್ರಿ. ಈ ಫ್ರೈ ಎಲ್ಲ ಆದಮೇಲೆ ಕುದಿಸಿಟ್ಕೊಂಡಿವಲ್ರಿ ಕುಬ್ಷಿ ಪಲ್ಯ, ಇದನ್ನು ಹಾಕಿ ಸರಿಯಾಗಿ ಫ್ರೈ ಮಾಡ್ಕೋಬೇಕು. ವರ್ಷದಲ್ಲಿ ಒಂದೇ ಸಲ್ತಿ ಸಿಗುವಂಥ ಕುಬ್ಷಿ ಪಲ್ಯದರಿದು. ಹೆಲ್ತಿಗೂ ತುಂಬ ಒಳ್ಳೆಯದು. ಎಲ್ಲಾದರೂ ಸಿಕ್ಕರೆ ಖಂಡಿತ ಬಿಡಬೇಡಿ, ತಂದು ಒಂದು ಸತಿನಾದರೂ ಮಾಡಿಕೊಂಡು ತಿನ್ನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರ್ತದೆ. ಇದೆಲ್ಲ ಸರಿಯಾಗಿ ಫ್ರೈ ಆಗ್ಯದ್ರಿ. ಈಗ ಸ್ವಲ್ಪ ಶೇಂಗಾ ಪುಡಿ ಆಪ್ಷನಲ್, ನಿಮಗೆ ಬೇಕಾದ್ರೆ ಹಾಕೋಬೋದು, ಬೇಡಾದ್ರೆ ಸ್ಕಿಪ್ ಮಾಡಿರಿ. ಶೇಂಗಾ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ರೆಡಿ ಆಗ್ಯದ್ರಿ ಪಲ್ಯ. ತುಂಬಾ ಟೇಸ್ಟಿಯಾಗಿರ್ತದೆ. ಚಪಾತಿ, ರೊಟ್ಟಿ ಜೊತೆಗೂ ತಿನ್ಬೋದು. ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನು ಬಿಸಿ ರೊಟ್ಟಿ ಒಳಗೆ ಹಾಕ್ಕೊಂಡು ತಿಂದರೆ ಸೂಪರಾಗಿರ್ತದೆ ರೀ. ನೋಡಿರಿ, ಈ ಥರ ಕುಬ್ಷಿ ಪಲ್ಯ ರೆಡಿ ಆಗ್ಯದ್ರಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತದೆ ರೀ. ಆಗ ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು. ಇಂಥದ್ದೇ ಸ್ವಾದಿಷ್ಟ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗಮ್ರಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.